ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ಕ್ಲಾಸ್ದಾಗ ಕ್ಲಾಸ್ 10th ಒಳಗಿರೋ ಚಾಪ್ಟರ್ ಆ್ಯಸಿಡ್ ಬೇಸ್ ಬಗ್ಗೆ ಇವತ್ತು ಸ್ಟಡಿ ಮಾಡತ್ತೀವಿ. ಫಸ್ಟ್ ಆ್ಯಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನಂತ ನಾವು ತಿಳ್ಕೊಂಡು, ಆ್ಯಸಿಡ್ ಈ ಸೈಡ ಬೇಸನ್ನು ಎರಡು ಕಾಲಮ್ ಮಾಡ್ಕೊಂಡು ಬೇಸ್. ಈಗ ಆ್ಯಸಿಡ್ ನಾವು ಎಲ್ಲಿ ನೋಡ್ಬೋದು? ನಮ್ಮ ಡೈಲಿ ಲೈಫ್ ಒಳಗೆ ನಾವು ಆ್ಯಸಿಡ್ ನಾರ್ಮಲಾಗಿ ಈಗ ಎಲ್ಲರೂ ಹುಂಚೆಯನ್ನು ತಿಂದಿರ್ತೀರಿ. ಇಂಗ್ಲೀಷ್ ಒಳಗೆ ಏನಂತೀವಿ ನಾವು ಹುಂಚೆಯನ್ನು? ಟ್ಯಾಮ್ರಿನ್. ಈ ಟ್ಯಾಮ್ರಿನ್ ಐತಲ್ಲ ಹುಂಚೆಯನ್ನು, ಇದು ಆ್ಯಸಿಡಿಕ್ ಎಕ್ಸಾಂಪಲ್. ಹೆಂಗೆ ಇದನ್ನು ನಾವು ಟ್ಯಾಮ್ರಿನ್ ಆ್ಯಸಿಡಿಗೆ ಯಾಕೆ ಎಕ್ಸಾಂಪಲ್ ಅಂತ ಹೆಂಗೆ ಹೇಳ್ಬೋದು ಅಂದ್ರೆ, ಈಗ ನಾವು ಹುಂಚೆಯನ್ನು ತಿಂದರೆ ಏನು ಹುಳಿ ಆಕತ್ತೆ, ಹೌದಲ್ಲ? ಹುಂಚೆಯನ್ನು ಯಾವಾಗಲೂ ಹೆಂಗೆ ಇರ್ತೈತಿ? ಹುಳಿ ಇರ್ತೈತಿ. ಹುಳಿ ಇದ್ದುದು ಎಲ್ಲನೂ ಆ್ಯಸಿಡ್. ಹುಳಿ ಇದ್ದುದು ಎಲ್ಲ ಆ್ಯಸಿಡ್. ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಹುಳಿಗೆ ಏನಂತೀವಿ? ಸೋರ್ ಅಂತ ಕರಿತೀವಿ. ಸೋರ್ ಅಂದ್ರೆ ಹುಳಿ. ಸೋರ್ ಅಂದರೆ ಏನಂದ್ರೆ ಹುಳಿ. ಈ ಹುಂಚೆಯನ್ನು ಅಂದ್ರೆ ಟ್ಯಾಮ್ರಿನ್ ನಾವು ತಿಂದ ಮೇಲೆ ನಮಗೆ ಹುಳಿ ಹತ್ತೈತಿ, ಅದಕ್ಕೆ ಇದು ಆ್ಯಸಿಡ್. ಫಸ್ಟ್ ಪಾಯಿಂಟ್, ಇದು ಹುಂಚೆಯನ್ನು ಎದಕ್ಕೆ ಆ್ಯಸಿಡ್ ಅಂದ್ರೆ ಸೋರ್ ಹುಳಿ ಹತ್ತೈತಿ, ಆ್ಯಸಿಡ್. ಇನ್ನು ಸೆಕೆಂಡ್ ಪಾಯಿಂಟ್ ಬರೋನು, ಈ ಹುಂಚೆಯನ್ನು ಯಾಕೆ ಹುಳಿ ಇರ್ತೈತಿ ಅಂದ್ರೆ ಸೋರ್ ಯಾಕೆ ಇರ್ತೈತೆ ಅಂದ್ರೆ, ಈಗ ನಾವು ಹುಂಚೆಯನ್ನು ಹುಳಿ ಹತ್ತಿದ ಮೇಲೆ ಅದ್ರ ಜೊತೆಗೆ ನಮ್ಗೆ ಸ್ವಲ್ಪ ಕರೆಂಟ್ ಬಂದಂಗೆ ಆಕೈತಿ, ಹೌದಲ್ಲ? ಯಾಕೆ ಹೇಳು? ಅದ್ರೊಳಗೆ H+ ಅಯಾನ್ಸ್ ಇರ್ತಾವೆ. ಅಯಾನ್ಸ್ ಅಂದರೆ ಏನು? ಇಂಡೈರೆಕ್ಟಾಗಿ ಚಾರ್ಜ್, ಹೌದಾ? ಈಗ ಹೇಳಿದೆ ಹುಂಚೆ ಅಂತ ತಿಂದ್ಮೇಲೆ ಹುಳಿ ಹತ್ತಂದ್ರೆ ಸ್ವಲ್ಪ ಮೈ ಜುಮ್ ಅನ್ನಂಗೆ ಅನ್ನಕ್ಕೆ. ಯಾಕೆ ಅದ್ರೊಳಗೆ ಅಯಾನ್ಸ್ ಇರ್ತಾವೆ, ಚಾರ್ಜ್. ಯಾವ ಅಯಾನ್ಸ್ ಇರ್ತಾವೆ? H+ ಅಯಾನ್ಸ್. ಅಂದರೆ ಇದರಿಂದ ನಮ್ಗೆ ಗೊತ್ತಾಯ್ತು. ಫಸ್ಟ್ ಹುಂಚೆಯನ್ನು ಟೇಸ್ಟ್ ಮಾಡಿಕೊಳ್ಳಿ, ಹುಳಿ ಹತ್ತೈತಿ, ಸ್ವಲ್ಪ ಕರೆಂಟ್ ಜುಮ್ ಅನ್ನಂಗೆ ಆಕೈತಿ. ಯಾಕೆ ಅದ್ರೊಳಗೆ H+ ಅಯಾನ್ಸ್ ಇರ್ತಾವೆ. ಅಂದ್ರೆ ನಾವು ಏನು ಹೇಳ್ಬೋದು? ಆ್ಯಸಿಡ್ ಸೋರ್ ಇರ್ತದೆ. ಸೋರ್ ಅಂದ್ರೆ ಹುಳಿ ಇರ್ತದೆ, ಮತ್ತು ಅದರೊಳಗೆ H+ ಅಯಾನ್ಸ್ ಇರ್ತಾವೆ. ಇದು ಫಸ್ಟ್ ಪಾಯಿಂಟ್. ಇನ್ನು ಬೇಸಿಗೆ ಬರೋಣ. ಬೇಸಿಗೆ ಏನು ತೊಗೋಬೋದು ನಾವು? ಉದಾಹರಣೆ ಅಂದ್ರೆ ಬೇಕಿಂಗ್ ಸೋಡಾ. ಎಲ್ಲರೂ ಮನ್ಯಾಗ ನೀವು ನೋಡಿರ್ತೀರಿ ಬೇಕಿಂಗ್ ಸೋಡಾ. ಇದು ಬೇಸಿಗೆ ಬೆಸ್ಟ್ ಎಕ್ಸಾಂಪಲ್. ಇದು ಯಾವುದಳು? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಹೆಂಗಿರ್ತೈತಿ? ಒಂಥರ ಒಗರು ಇರ್ತೈತೆ, ಹೌದಾ? ಬೇಕಿಂಗ್ ಸೋಡಾ ಒಗರು ಇರ್ತೈತೆ. ಒಗರು ಇರೋದಕ್ಕೆ ನಾವು ಇಂಗ್ಲೀಷ್ ಒಳಗೆ ಏನಂತೀವಿ? ಬಿಟರ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನಾವು ತೊಗೋಬೇಕಂದ್ರೆ ಟೂತ್ಪೇಸ್ಟ್. ಬೆಳಗ್ಗೆ ಎದ್ದು ಕೂಡ ಎಲ್ಲರೂ ಟೂತ್ಪೇಸ್ಟ್ ಯೂಸ್ ಮಾಡ್ತೀರಿ. ಅದೇನು ಹುಳಿ ಇರ್ತೈತೆ, ಉಪ್ಪು ಇರ್ತೈತೆ, ಏನೂ ಇರೋಂಗಿಲ್ಲ, ನಾರ್ಮಲ್ ಹಂಗೆ ಒಂಥರ ಒಗರು ಇರ್ತೈತೆ. ಆ ಒಗರು ಇರೋ ಸಂಬಂಧ ಐತಲ್ಲ ಬೇಕಿಂಗ್ ಸೋಡಾ ಮತ್ತು ಟೂತ್ಪೇಸ್ಟ್ ಏನಿವ ಬೇಸ್ ಅಂತ ಹೇಳ್ಬೋದು. ಇದು ಒಗರು ಇರೋದಕ್ಕೆ ನಾವು ಇಂಗ್ಲೀಷ್ ಒಳಗೆ ಏನಂತೀವಿ? ಬಿಟರ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಗೊತ್ತಾಯ್ತು ಈಗ ಟೂತ್ಪೇಸ್ಟ್ ಮತ್ತು ಬೇಕಿಂಗ್ ಸೋಡಾ ಏನಿವ ಬೇಸ್ ಇವೆ ಎರಡು. ಬೇಸ್ ಅಂತ ಹೆಂಗೆ ಹೇಳ್ತೀವಿ? ಅದು ಬಿಟರ್ ಹತ್ತೈತಿ. ಬಿಟರ್ ಅಂದ್ರೆ ಒಗರು ಹತ್ತೈತಿ. ಅದಕ್ಕೆ ನಾವು ಫಸ್ಟ್ ಕ್ವಾಲಿಟಿ ಏನು ಹೇಳ್ಬೋದು ಹಂಗಂದ್ರೆ, ಬೇಸ್ ಯಾವಾಗಲೂ ಬಿಟರ್ ಇರ್ತೈತಿ, ಆ್ಯಸಿಡ್ ಯಾವಾಗಲೂ ಸೋರ್. ಈ ಬೇಸ್ ಯಾಕೆ ಬಿಟರ್ ಹತ್ತೈತಿ ಅಂತ ಕೇಳಿದ್ರೆ, ಇದ್ರೊಳಗೂ ಕೆಲವೊಂದು ಚಾರ್ಜ್ ಇರ್ತಾವೆ. ಯಾವ? OH- ಅಯಾನ್ಸ್. ಈಗ ಹೆಂಗೆ ಆ್ಯಸಿಡ್ ನಮಗೆ ಹುಳಿ ಹತ್ತತ್ತಲ್ಲ, ಅದಕ್ಕದು ಅದರೊಳಗೆ H+ ಅಯಾನ್ಸ್ ಇದ್ದ ಸಂಬಂಧ ಅಂದರೆ ಚಾರ್ಜು ಒಂಥರ. ಈ ಬಿಟರ್ ಒಳಗೆ ಅಂದರೆ ಬೇಸ್ ಒಳಗೆ OH- ಅಯಾನ್ಸ್ ಇರ್ತಾವೆ. ಈ OH- ಅಯಾನ್ಸ್ ಈ H+ ಅಯಾನ್ಸ್ ಮತ್ತು OH- ಅಯಾನ್ಸ್ ಈ ಯಾವಾಗ ಅಂತಂದ್ರೆ, ನಾವು ಯಾವಾಗ ಆ್ಯಸಿಡನ್ನು ವಾಟ್ರ್ ಒಳಗೆ ಡಿಸಾಲ್ವ್ ಮಾಡ್ತೀವಿ, ಹೌದಾ? ವಾಟ್ರ್ ಒಳಗೆ ನಾವು ಏನಾರ ಆ್ಯಸಿಡನ್ನು ಅಥವಾ ಬೇಸನ್ನು ಡಿಸಾಲ್ವ್ ಮಾಡಿದೆವು ಅಂದ್ರೆ ಈ OH+ ಮತ್ತು H- ಅಯಾನ್. ಎಕ್ಸಾಂಪಲ್ ಹೆಂಗೆ ತೊಗೋಬೋದು? ಈಗ ತಗೋರಿ, ಆ್ಯಸಿಡ್ HCl ಒಂದು ಆ್ಯಸಿಡ್ ಅಲ್ಲೋ, ಹೌದಾ? ಈಗ HCl ನಾವು ವಾಟ್ರ್ ಜೋಡಿ ಸೇರಿಸ್ತೀವಿ. ಎಷ್ಟು? ಇಲ್ಲಿ ಏನು ಬರ್ತೈತಿ ಈಗ? ಸಾರಿ ಇದಲ್ಲ, ಇದು ಬ್ಯಾಡ್. ಇದು ಇಷ್ಟು ಗೊತ್ತಿರಲ್ಲ ನಮಗೆ. ಇವು H+ ಅಯಾನ್ಸು ಮತ್ತು OH- ಅಯಾನ್ಸ್ ಯಾವಾಗ ರಿಲೀಸ್ ಆಕೋ ಅಂದ್ರೆ ವಾಟ್ರ್ ಒಳಗೆ ಡಿಸಾಲ್ವ್ ಆದಮೇಲೆ ರಿಲೀಸ್ ಆಕೋ. ಇಷ್ಟು ಗೊತ್ತಿರಲಿ. ಈಗ ನಾವೊಂದು ಕೆಮಿಕಲ್ ತೊಗೊಂಬಂದಿವಿ, ಎರಡು ಕೆಮಿಕಲ್ ತಂದೀವಿ, ಹೌದಾ? ಈ ಎರಡೂ ಕೆಮಿಕಲ್ ತಂದಮೇಲೆ ಈ ಎರಡೂ ಕೆಮಿಕಲ್ ಒಳಗೆ ಒಂದು ಆ್ಯಸಿಡ್ ಐತಿ, ಒಂದು ಬೇಸ್ ಐತಿ, ಹೌದಾ? ಇವು ಎರಡೂ ಕೆಮಿಕಲ್ ಒಳಗೆ ಒಂದು ಆ್ಯಸಿಡ್ ಐತಿ, ಒಂದು ಬೇಸ್ ಐತಿ.
ನಾವು ಎಲ್ಲ ಕೆಮಿಕಲನ್ನು ಟೇಸ್ಟ್ ಮಾಡಿ ನೋಡೋಕೆ ಬರಲ್ಲ. ಟೇಸ್ಟ್ ಮಾಡಿ ನೋಡೋದು ಆ್ಯಸಿಡ್ ಐತೋ ಬೇಸ್. ಈಗ ಹೇಳಿದೆ ಆ್ಯಸಿಡು ಸೋರ್ ಇರ್ತೈತೆ ಅಂದ್ರೆ ಹುಳಿ ಇರ್ತೈತಿ, ಬೇಸು ಬಿಟರ್ ಇರ್ತೈತೆ ಅಂತ ಹೇಳಿದೆ. ಹಂಗಂತ ಎಲ್ಲ ಆ್ಯಸಿಡನ್ನು ಟೇಸ್ಟ್ ಮಾಡೋಕೆ ಬರಲ್ಲ. ಅವು ಅದ್ರಲ್ಲಿ ಏನಕ್ಕೋ ನಮ್ಗೆ ತೊಂದರೆಗಳು ಉಂಟಾಕವು. ಅದಕ್ಕೆ ಐತ್ಲೆ ನಾವು ಟೇಸ್ಟ್ ಮಾಡ್ಲಾರ ಹೆಂಗೆ ಗುರ್ತು ಹಿಡಿಬೋದು ಇದು ಆ್ಯಸಿಡು ಬೇಸ್ ಅಂತಂದ್ರೆ, ಇವನು ಗುರ್ತು ಹಿಡಿಯೋಕೆ ಒಂದು ಸಬ್ಸ್ಟೆನ್ಸನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಇಂಡಿಕೇಟರ್ ಅಂತ ಕರಿತೀವಿ. ಹೌದಾ? ಇಂಡಿಕೇಟರ್ ಅಂತ ಕರಿತೀವಿ. ಇಂಡಿಕೇಟರ್ ಅಂದರೆ ಹೆಂಗೆ? ಇದು ಹೆಸರೊಳಗೆ ಐತಿ. ಇಂಡಿಕೇಟ್ ಅಂದ್ರೆ ಸೂಚನೆ ಕೊಡ್ತೈತಿ. ಏನು ಸೂಚನೆ ಕೊಡ್ತೈತಿ? ಈ ಕೆಮಿಕಲ್ ಆ್ಯಸಿಡ್ ಐತೋ ಬೇಸ್ ಐತೋ, ಅಥವಾ ಈ ಕೆಮಿಕಲ್ ಆ್ಯಸಿಡ್ ಐತೋ ಬೇಸ್ ಐತೋ ಅಂತ ಕೊಡ್ತೈತಿ. ಈಗ ನಾವು ಬೈಕ್ ಮೇಲೆ ಹೋಗೋ ಮುಂದೆ ಇಂಡಿಕೇಟರ್ ಹಾಕ್ತೀವಿ. ಇಂಡಿಕೇಟರ್ ಯಾಕೆ ನಾವು ಟರ್ನ್ ಆಗತ್ತೀವಿ ಅಂತ ಹೇಳ್ತೀವಿ. ಅವಾಗ ನಾವು ಟರ್ನ್ ಆಗತ್ತೀವಿ ಅಂದ್ರೆ ಹಿಂದಿನವ್ರು ನಾವು ಸೂಚನೆ ಕೊಟ್ಟಂಗೆ ನಾವು ಈ ಕಡೆ ಲೆಫ್ಟ್ ಹೊಳತ್ತೀವಿ ರೈಟ್ ಹೊಳತ್ತೀವಿ. ಹಂಗೆ ಐತಲ್ಲ ಈ ಇಂಡಿಕೇಟ್ರ್ ನಾವು ಐತಲ್ಲ ಯೂಸ್ ಮಾಡ್ತೀವಿ. ಇದಕ್ಕೆ ಆ್ಯಸಿಡ್ ಐತೋ ಬೇಸ್ ಐತೋ ಈ ಕೆಮಿಕಲ್ನ ಡಿಟೆಕ್ಟ್ ಮಾಡೋಕ್ಕೆ. ಅವು ಇಂಡಿಕೇಟ್ರ್ಗಳು ಯಾವ್ಯಾವ? ಫಸ್ಟ್ ನಾವು ಡೈಲಿ ನಾರ್ಮಲಾಗಿ ಲೈಫಾಗಿ ಎಲ್ಲರಿಗೂ ಗೊತ್ತಿರುವಂಥ ಇಂಡಿಕೇಟ್ರ್ ಯಾವುದು ಅಂದರೆ ಲಿತ್ಮಸ್ ಪೇಪರ್. ಹೌದಾ? ಈ ಲಿತ್ಮಸ್ ಪೇಪರ್ ಇಂಡಿಕೇಟರ್ ಅಂತ ಸಿಗ್ತೈತೆ. ಲಿತ್ಮಸ್ ಪೇಪರ್ ಹೆಂಗೆ ಇರ್ತೈತೆ ಅಂದ್ರೆ ನಾರ್ಮಲ್ ಹಿಂಗೆ ಇರ್ತವೆ. ಹೌದಾ? ಅದರೊಳಗೆ ನಾವು ಯೂಸ್ ಮಾಡುವಂಥ ಇಂಡಿಕೇಟ್ರು ಒಂದು ಬ್ಲೂ ಇರ್ತೈತಿ, ಇನ್ನೊಂದು ರೆಡ್ ಇರ್ತೈತಿ. ಹೌದಾ? ಈ ಇಂಡಿಕೇಟರ್ ಒಳಗೆ ನಾವು ಕಾಮನಾಗಿ ಯೂಸ್ ಆಗೋ ರೆಡ್ ಮತ್ತು ಬ್ಲೂ ಲಿತ್ಮಸ್ ಪೇಪರ್. ಇಷ್ಟು ಹಿಂಗೆ ಇರ್ತೈತೆ, ಒಂಥರ ಟೇಪ್ ಇದ್ದಂಗೆ ಇರ್ತೈತಿ ಲಿತ್ಮಸ್ ಪೇಪರ್. ಈ ಲಿತ್ಮಸ್ ಪೇಪರ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಈ ಕೆಮಿಕಲ್ ಆ್ಯಸಿಡ್ ಐತೋ ಬೇಸ್ ಐತೋ, ಈ ಕೆಮಿಕಲ್ ಆ್ಯಸಿಡ್ ಐತೋ ಬೇಸ್ ಐತೋ ಅಂತ ಕಂಡು ಹಿಡ್ತೀವಿ. ಆ ಲಿತ್ಮಸ್ ಪೇಪರ್ ಅನ್ನೋದು ಏನದ ಒಂದು ಇಂಡಿಕೇಟ್ರ್. ಅದಕ್ಕೆ ಯಾಕೆ ಇಂಡಿಕೇಟ್ರ್ ಅಂತ ಕರಿತೀವಿ ನಾವು? ಅದು ಆ್ಯಸಿಡ್ ಐತೋ ಕೆಮಿಕಲ್ ಬೇಸ್ ಐತೋ ಅಂತ ನಮಗೆ ಕಂಡು ಹಿಡಿಯೋಕೆ ಹೆಲ್ಪ್ ಮಾಡ್ತೈತೆ. ಈಗ ನಾವು ಆ ಲಿತ್ಮಸ್ ಪೇಪರು ಇಂಡಿಕೇಟ್ರ್ ಒಳಗೆ ಒಂದು ಬ್ಲೂ ಇರ್ತೈತಿ, ಅಂದ್ರೆ ಒಂದು ಲಿತ್ಮಸ್ ಪೇಪರ್ ಬ್ಲೂ ಇರ್ತೈತಿ, ಇನ್ನೊಂದು ಲಿತ್ಮಸ್ ಪೇಪರ್ ಯಾವ್ದು ಇರ್ತೈತಿ? ರೆಡ್ ಕಲರ್ ಇರ್ತೈತಿ. ಹೌದಾ? ಈಗ ನೀವು ನಾರ್ಮಲಾಗಿ ಇಲ್ಲ ಹೆಸರೊಳಗೆ ತಿಳ್ಕೊಬೇಕು. ಆ್ಯಸಿಡ್ ಅಂದ್ರೆ ಏನು? ಒಂಥರ ಡೇಂಜರ್, ಎಲ್ಲರಿಗೂ ಗೊತ್ತಿರುವಂಥದ್ದು. ಆ್ಯಸಿಡ್ ಅಂದ್ರೆ ಡೇಂಜರ್. ಹೌದಾ? ನಾವು ಡೇಂಜರ್ನ ಯಾವ ಸೈನ್ಲೇ ಇಂಡಿಕೇಟ್ ಮಾಡ್ತೀವಿ? ರೆಡ್. ಹೌದಾ? ರೆಡ್ ಸೈನ್ಲೇ ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಫೈನಲ್ ಆಗಿದು ಡೇಂಜರ್ ಅಂತ. ಆ್ಯಸಿಡ್ ನಾವು ರೆಡ್ಡನ್ನು ಇಂಡಿಕೇಟ್ ಮಾಡ್ತೀವಿ. ಅಂದ್ರೆ ಈಗ ನಾವು ಈ ಕೆಮಿಕಲ್ದಾಗ ಹಾಕಿದ್ದೀವಿ ಏನೋ ಲಿತ್ಮಸ್ ಪೇಪರ್, ಯಾವುದರ ಒಂದು ತೊಗೊಂಡಿವಿ. ಈಗ ನಾವು ಈ ಬ್ಲೂ ಲಿತ್ಮಸ್ ಪೇಪರ್ ಇದ್ರೊಳಗೆ ಹಾಕಿದ್ದೀವಿ ಅಂದ್ರೆ ಇದು ರೆಡ್ಡಿಗೆ ಟರ್ನ್ ಆಗಬೇಕು. ಈ ಕೆಮಿಕಲ್ ಒಳಗೆ ನಾವು ಲಿತ್ಮಸ್ ಪೇಪರ್ ಹಾಕಿದಾಗ ಇದು ಬ್ಲೂ ಕಲರ್ ಇದ್ದಿದ್ದು ಲಿತ್ಮಸ್ ಪೇಪರು ರೆಡ್ ಕಲರಾಗಿ ಟರ್ನ್ ಆತಂದ್ರೆ ಅದು ಆ್ಯಸಿಡ್ ಐತಂತ ಪ್ರೂವ್ ಆಕತಿ. ಅಂದ್ರೆ ಒಟ್ಟಾರೆ ಏನು? ಬ್ಲೂ ಲಿತ್ಮಸ್ ಪೇಪರ್ ಇದ್ದಿದ್ದು ಏನಾಕತಿ? ರೆಡ್ ಕಲರಾಗಿ ಟರ್ನ್ ಆಕತಿ. ಹೌದಾ? ಈ ರೆಡ್ ಕಲರ್ ಆತಂದ್ರೆ ಏನಂತ ಇಂಡಿಕೇಟ್ ಮಾಡ್ತೈತಿ? ಅದು ಆ್ಯಸಿಡ್ ಐತಿ. ಕೆಮಿಕಲ್ ಯಾವುದೈತೆ? ಅದು ಆ್ಯಸಿಡ್ ಐತಿ. ಈಗ ನಾವು ಬ್ಲೂ ಲಿತ್ಮಸ್ ಪೇಪರ ತೊಗೊಂಡು ಈ ಸೊಲ್ಯೂಷನ್ದಾಗ ಹಾಕಿದ್ದೀವಿ. ಈ ಬ್ಲೂ ಲಿತ್ಮಸ್ ಪೇಪರ್ ಐತ್ಲ, ಆ ಸೊಲ್ಯೂಷನ್ದಾಗ ಹಾಕಿ ಎದ್ದು ತೆಗೆದಾಗ ಅದು ಕಲರ್ ಏನಾರ ಬ್ಲೂ ಬಂತಂತ ಇಟ್ಕೋ, ಆ ಲಿತ್ಮಸ್ ಪೇಪರ್ದು ಅದು ಬೇಸ್. ಹೌದಾ? ಒಂದು ತಿಳ್ಕೊಬೇಕು ಏನಂದ್ರೆ ಆ್ಯಸಿಡ್ ಅಂದ್ರೆ ಯಾವಾಗಲೂ ಆ ಲಿತ್ಮಸ್ ಪೇಪರ್ ರೆಡ್ ಕಲರ್ ಚೇಂಜ್ ಆಗ್ಬೇಕು. ರೆಡ್ ಕಲರ್ ಚೇಂಜ್ ಆಯಿತು ಅದು ಆ್ಯಸಿಡ್ ಐತಿ ಕೆಮಿಕಲ್ ಅಂತ ಗೊತ್ತಾಕತಿ. ಅದೇ ಏನಾರ ಅದು ಲಿತ್ಮಸ್ ಪೇಪರ್ ಬ್ಲೂ ಕಲರ್ಗೆ ಚೇಂಜ್ ಆತಂದ್ರೆ ಅದು ಬೇಸ್ ಅಂತ ಗೊತ್ತಾಕತಿ. ಈಗ ನಾವು ರೆಡ್ ಲಿತ್ಮಸ್ ಪೇಪರ್ ತೊಗೊಂಡು ಈ ಕೆಮಿಕಲ್ ಒಳಗೆ ಹಾಕಿದ್ದೀವಿ. ಈ ರೆಡ್ ಇದ್ದಿದ್ದು ರೆಡ್ ಆತಂದ್ರೆ ಅದು ಆ್ಯಸಿಡ್ ಐತಂತ ಪ್ರೂವ್. ಅದೇ ಏನಾರ ಬ್ಲೂ ಲಿತ್ಮಸ್ ಪೇಪರ್ ಹಾಕಿದ್ದೀವಿ ಅಂದ್ರೆ ಅದು ರೆಡ್ ಆಗೇ ಹಾಕತ್ತೆ. ನಾರ್ಮಲಾಗಿ ಬ್ಲೂ ಇದ್ದಿದ್ದು ರೆಡ್ ಆತಂದ್ರೆ ಅದು ಆ್ಯಸಿಡ್ ಅಂತ ಗೊತ್ತಾಗುತ್ತೆ. ಈಗ ಹೆಚ್ಚು ಕಮ್ಮಿ ನಾವು ರೆಡ್ ಲಿತ್ಮಸ್ ಪೇಪರ್ ಹಾಕಿದ್ದೀವಿ ಅಂದ್ರೆ ಅದು ರೆಡ್ ಆಗೇ ಇತ್ತು ಅಂದ್ರೆ ಅದು ಆ್ಯಸಿಡ್ ಅಂತ ಅರ್ಥ. ಈಗ ನಾವು ಇಲ್ಲೊಂದು ಬೇಸ್ ತೊಗೊಂಡೀವಿ. ಹೌದಾ? ಇದೊಂದು ಬೇಸ್. ಈ ಬೇಸ್ ಒಳಗೆ ನಾವು ಈಗ ಹೇಳೀನಿ ಬ್ಲೂ ಕಲರ್ ಬಂದರೆ ಏನಂತ ಹೇಳೀನಿ? ಅದು ಬೇಸ್ ಅಂತ ಹೇಳೀನಿ. ಈಗ ನಾ ಏನಾರು ಬ್ಲೂ ಲಿತ್ಮಸ್ ಪೇಪರ್ ಈಗ ಬೇಸ್ ಒಳಗೆ ಹಾಕಿದೆ, ಅವಾಗ ಅದು ಯಾವ ಕಲರ್ ಆಕತಿ? ಬ್ಲೂ ಆಗೇ ಉಳಿತೈತಿ. ಅಂದರೆ ಇಂಡೈರೆಕ್ಟ್ ಆಗೋದು ಬೇಸೇ ಐತೆ ಅಂತ ಅರ್ಥ. ಅದು ರೆಡ್ ಹಾಕಿದ್ರೆ ಬ್ಲೂ ಆಕತಿ. ಬ್ಲೂ ಲಿತ್ಮಸ್ ಪೇಪರ್ ಹಾಕಿದ್ರೆ ಅದು ಬ್ಲೂ ಕಲರ್ ಆಗೇ ಉಳಿತಂದ್ರೆ ಅದು ಬೇಸ್ ಅಂತ. ರೆಡ್ ಹಾಕಿದಾಗ ಅದು ಬ್ಲೂ ಬಂತಂದ್ರು ಬೇಸ. ಅಂದರೆ ಫೈನಲ್ ಆಗಿ ಏನೋ ಒಟ್ಟು ನಾವು ಲಿತ್ಮಸ್ ಪೇಪರ್ ಹಾಕಿದಾಗ ನೀವು ಬ್ಲೂವರ ಹಾಕ್ರಿ ರೆಡ್ ಲಿತ್ಮಸರ ಹಾಕ್ರಿ, ಅದು ಏನಾರು ಬ್ಲೂ ಕಲರ ಉಳಿತಂದ್ರೆ ಅದು ಬೇಸ್. ಇಲ್ಲಿ ನೀವು ಆ್ಯಸಿಡ್ ಒಳಗೆ ಬ್ಲೂ ಲಿತ್ಮಸ್ ಕಲರ್ ಪೇಪರ್ ಹಾಕ್ರಿ ರೆಡ್ ಲಿತ್ಮಸ್ ಪೇಪರ್ ಹಾಕ್ರಿ, ಹಾಕಿದಾಗ ಒಟ್ಟು ಫೈನಲ್ ಆಗೋದು ಆ ಲಿತ್ಮಸ್ ಪೇಪರ್ ಎದ್ದು ತೆಗೆದಾಗ ರೆಡ್ ಆಗೇ ಉಳಿತಂದ್ರೆ ಅದು ಆ್ಯಸಿಡ್ ಅಂತ ಅರ್ಥ. ಇಷ್ಟು ಗೊತ್ತಿರಲಿ. ಈಗ ನಾವೇನು ಹೇಳ್ಬೋದು ಇಲ್ಲಿ ಪಾಯಿಂಟ್ ಅಂದ್ರೆ ಆ್ಯಸಿಡ್ ಯಾವಾಗಲೂ ಏನು ಮಾಡ್ತೈತಿ?
ಲಿತ್ಮಸ್ ಪೇಪರ್ ಇರ್ತೈತಲ್ಲ ಇಂಡಿಕೇಟ್ರ್, ಹಾಂ ಆ ಲಿತ್ಮಸ್ ಪೇಪರ್ನ ಟರ್ನ್ಸ್ ಇಂಟು ರೆಡ್ ಕಲರ್, ಅಂದ್ರೆ ಆ ಲಿತ್ಮಸ್ ಪೇಪರ್ ಎದ್ದಿದ್ದನ್ನು ರೆಡ್ ಕಲರಾಗಿ ಚೇಂಜ್ ಮಾಡ್ತೈತಿ ಯಾವುದಳು ಆ್ಯಸಿಡ್. ಅದು ರೆಡ್ ಕಲರ್ ಚೇಂಜ್ ಆದ್ರೆ ಆ್ಯಸಿಡ್. ಅದ ಬೇಸ್ ಇತ್ತಂದ್ರೆ ಆ ಲಿತ್ಮಸ್ ಪೇಪರ್ನ ಹೆಂಗೆ ಟರ್ನ್ ಮಾಡ್ತೈತಿ, ಲಿತ್ಮಸ್ ಪೇಪರ್ ಟರ್ನ್ಸ್ ಟು ಬ್ಲೂ ಕಲರಾಗಿ ಚೇಂಜ್ ಆತಂದ್ರೆ ಅದು ಬೇಸ್, ರೆಡ್ ಆತಂದ್ರೆ ಆ್ಯಸಿಡ್. ಇಷ್ಟು ಗೊತ್ತಿರಲಿ. ಈಗ ನಾ ಆ್ಯಸಿಡಿಗೆ ಎಕ್ಸಾಂಪಲ್ ಯಾವ ತೊಗೋಬೋದು, ಇಲ್ಲ ಫಸ್ಟ್ ಅಂತ ನಾ ಹೇಳಿನ ಟರ್ಮರಿಕ್, ಇದು ಟ್ಯಾಮ್ಬ್ರಿನು, ಇಲ್ಲಿ ಬೇಕಿಂಗ್ ಸೋಡಾ, ಟೂತ್ಪೇಸ್ಟ್ ಆಯ್ತು. ಹೌದಾ, ಇವ್ಯಾವುದು. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಬೇಕಾದ್ರೆ ಆ್ಯಸಿಡ್ ಕೆಮಿಕಲ್ ಒಳಗೆ ಕೊಡ್ಬೇಕಂದ್ರೆ HCl ಕೊಡ್ಬೋದು. ಹೌದಾ, ಅಸಿಟಿಕ್ ಆ್ಯಸಿಡ್ CS3 COOH, ಇವೆಲ್ಲ ನೀವು ಆ್ಯಸಿಡ್ಗೆ ಉದಾಹರಣೆ. ಇಲ್ಲಿ ನಾವು ಏನು ಕೊಡ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್. ಹೌದಾ, ನಾರ್ಮಲ್ ಆಗಿ ಇವು ಗೊತ್ತಿರೋದು ಸೋಡಿಯಂ ಹೈಡ್ರಾಕ್ಸೈಡ್, ಇದು ಎಕ್ಸಾಂಪಲಾಗಿ ಕೊಡ್ಬೋದು. ನಮ್ಮ ಡೈಲಿ ಲೈಫಿಗೆ ಯೂಸ್ ಆಗುವಂಥ ಇಂಪಾರ್ಟೆಂಟ್ ಆ್ಯಸಿಡ್ಗಳು ಯಾವ ಅನ್ನೋದು ಸ್ವಲ್ಪ ನಾವು ನೋಡೋಣ. ಫಸ್ಟ್ ವೆನಿಗರ್. ಈ ಆ್ಯಸಿಡ್ ನಾವು ಹೆಸರು ಕೇಳಿರ್ತೀವಿ. ವೆನಿಗರ್ ಅಂದರೆ ಏನೋ ನಾರ್ಮಲಾಗಿ ಗೋಬಿ ಮಂಚೂರಿ ಎಲ್ಲರೂ ತಿಂದಿರ್ತೀರಿ. ಆ ಗೋಬಿ ಮಂಚೂರಿ ಒಳಗೆ ವೆನಿಗರ್ ಹಾಕಿರ್ತಾರೆ. ಈ ವೆನಿಗರಿಗೆ ಇದು ಯಾವ ಆ್ಯಸಿಡ್ ಅಂದರೆ ಅಸಿಟಿಕ್ ಆ್ಯಸಿಡ್ ವೆನಿಗರ್. ಈ ವೆನಿಗರ್ ನಾವು ಗೋಬಿ ಮಂಚೂರಿ ಒಳಗೆ ಕಾಣ್ತಿಲ್ಲ, ಅದು ಯಾವ ಆ್ಯಸಿಡ್ ಅಂದರೆ ಅಸಿಟಿಕ್ ಆ್ಯಸಿಡ್. ಇನ್ನು ನೆಕ್ಸ್ಟ್ ಮೋಸಂಬಿ ಹಣ್ಣು, ಆರೆಂಜ್. ಈ ಆರೆಂಜ್ ಒಳಗೆ ಯಾವ ಅಸಿಟಿಕ್ ಆ್ಯಸಿಡ್ ಇರ್ತೈತಿ ಅಂದ್ರೆ ಸಿಟ್ರಿಕ್ ಆ್ಯಸಿಡ್ ಇರ್ತೈತಿ. ಸಿಟ್ರಿಕ್ ಎದ್ರೊಳಗೆ ಇರ್ತೈತೆ ಅಂದ್ರೆ ಒಟ್ಟು ಲಿಂಬೆ ಹಣ್ಣು, ಈ ಆರೆಂಜು, ಇದ್ರೊಳಗೆಲ್ಲ ಐತಲ್ಲ ಸಿಟ್ರಿಕ್ ಆ್ಯಸಿಡ್. ವೆನಿಗರ್ ಒಳಗೆ ಯಾವ್ದು ಇರ್ತೈತಿ, ಅಸಿಟಿಕ್ ಆ್ಯಸಿಡ್. ಇದು ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಹುಂಚಿ ಹಣ್ಣು, ಟ್ಯಾಮ್ರಿಂಡ್. ಹುಂಚಿ ಹಣ್ಣೊಳಗೆ ಯಾವ ಆ್ಯಸಿಡ್ ಇರ್ತೈತಿ, ಟಾರ್ಟಾರಿಕ್ ಆ್ಯಸಿಡ್ ಇರ್ತೈತಿ. ಇದನ್ನ ಹೆಂಗೆ ನೆನ್ಪಿಟ್ಬೋದು, ಒಂದೇದು ಇದು ವೆನಿಗರ್ಗೆ ಅಸಿಟಿಕ್ ಆ್ಯಸಿಡ್ ಅಂತ. ವಿ ಹೆಂಗೆ ಬರಿತೀವಿ, ಹಿಂಗೆ ಬರಿತೀವಿ. ಹೌದಾ, ಈ ವಿ ಹಿಂಗೆ ಉಲ್ಟಾ ಮಾಡಿದ್ವಿ ಅಂದ್ರೆ ಏನಾಕತಿ, ಹಿಂಗೆ ಆಕತಿ. ಅದಕ್ಕೊಂದು ಗೆರೆ ಹೇಳಿದ್ರೆ ಏ ಆಕತಿ, ನೆನ್ಪಿಟ್ಕೊಂಡ್ಬಿಡು ಅಸಿಟಿಕ್ ಆ್ಯಸಿಡ್ ಅಂತ. ಹೌದಾ, ಈ ಆರೆಂಜ್ ಒಳಗೆ ಸಿಟ್ರಿಕ್ ಆ್ಯಸಿಡ್ ಹೆಂಗೆ ಇರ್ತೈತೆ ಅಂತ ಹೆಂಗೆ ನೆನ್ಪಿಟ್ಬೋದು, ಓ ಹೆಂಗೆ ಬರ್ತೀವಿ ಹಿಂಗೆ ಇರ್ತೈತೆ, ಓ ಫಾರ್ ಆರೆಂಜ್. ಇದನ್ನ ಅರ್ಧ ಮಾಡಿದ್ವಿ ಅಂದ್ರೆ ಏನಾಕತಿ, ಸಿ ಆಕತಿ, ಸಿಟ್ರಿಕ್ ಆ್ಯಸಿಡ್. ಹೌದಾ, ಇನ್ನು ಟ್ಯಾಮ್ರಿಡ್. ಈ ಟ್ಯಾಮ್ರಿಡ್ ಒಳಗೆ ಇಲ್ಲಿ ಟಿ ಒಳಗೆ ಐತಿ ಟಾರ್ಟಾರಿಕ್ ಆ್ಯಸಿಡ್, ಹಿಂಗೆ ನೆನ್ಪಿಟ್ಕೋಬೋದು ನೀವು. ಇನ್ನು ನೆಕ್ಸ್ಟ್ ಟೊಮ್ಯಾಟೊ ಒಳಗೆ ಯಾವ ಆ್ಯಸಿಡ್ ಇರ್ತೈತಿ, ಆಕ್ಸಲಿಕ್ ಆ್ಯಸಿಡ್ ಇರ್ತೈತೆ ಟೊಮ್ಯಾಟೊ ಒಳಗೆ. ಇದನ್ನ ಹೆಂಗೆ ನೆನ್ಪಿಟ್ಕೋಬೋದು, ಈಗ ಟೊಮ್ಯಾಟೊ ನೋಡಿ ಇಲ್ಲಿ ಒಂದು ಐತಿ, ಇಲ್ಲಿ ಒಂದು ಐತಿ, ಜಾಸ್ತಿ ಇದ್ರೊಳಗೆ ಇರುವ ಓ ಅದಾವ, ಓ ಜಾಸ್ತಿ ಅದಲ್ಲ. ಓಕೆ, ನೆನ್ಪಿಟ್ಕೋ ಟ್ರಿಕ್ ಏನಂದ್ರೆ ಆಕ್ಸಲಿಕ್ ಆ್ಯಸಿಡ್. ಇದು ವಿ ಇದ್ದಿದ್ದು ಉಲ್ಟಾ ಮಾಡಿದರೆ ಎ ಆಕತಿ, ಅಸಿಟಿಕ್ ಆ್ಯಸಿಡು. ಇದು ಓ ಇದ್ದದ್ದು ಅರ್ಧ ಮಾಡಿದ್ರೆ ಸಿ ಆಕತಿ, ಸಿಟ್ರಿಕ್ ಆ್ಯಸಿಡು. ಹಿಂಗೆ ನೆನ್ಪಿಟ್ಕೋರಷ್ಟು, ಮತ್ತು ಅದರ ಸಂಬಂಧಿ ಹೆಸರು ಬಂದಿಲ್ಲ. ಟ್ಯಾಮ್ರಿಡ್ ಇದು ಟಾರ್ಟಾರಿಕ್ ಆ್ಯಸಿಡ್. ಟೊಮ್ಯಾಟೊ ಇಲ್ಲಿ ಎರಡು ಓದಲ್ಲ, ಅದಕ್ಕೆ ಇದು ನೆನ್ಪಿಟ್ಕೋಕೆ ಹೆಂಗೆ ಈಸಿ ಟ್ರಿಕ್, ಆಕ್ಸಲಿಕ್ ಆ್ಯಸಿಡು. ಇದಾಯ್ತು. ಇನ್ನು ನೆಕ್ಸ್ಟ್ ಕರ್ಡ್ ಅಂದ್ರೆ ಮೊಸರೊಳಗೆ ಯಾವ ಆ್ಯಸಿಡ್ ಇರ್ತೈತಿ, ಲ್ಯಾಕ್ಟಿಕ್ ಆ್ಯಸಿಡ್. ಇಲ್ಲಿ ಲ್ಯಾಕ್ಟಿಕ್ ಅಂದ್ರೆ ಹಾಲಿನ ಅಂಶ ಅಂತದ ಅರ್ಥ. ಲ್ಯಾಕ್ಟಿಕ್ ಅಂದ್ರೆ ಏನು, ಹಾಲಿನ ಅಂಶ. ಈಗ ಮಿಲ್ಕ್ ಇದ್ರೊಳಗೂ ಲ್ಯಾಕ್ಟಿಕ್ ಆ್ಯಸಿಡೇ ಇರ್ತೈತಿ. ಹೌದಾ, ಈ ಲ್ಯಾಕ್ಟಿಕ್ ಆ್ಯಸಿಡ್ ಎದ್ರೊಳಗೆ, ಕರ್ಡ್ ಒಳಗೆ ಇರ್ತೈತಿ. ನೆಕ್ಸ್ಟ್ ಲಿಮೋನ್ ಅಂದ್ರೆ ಲಿಂಬೆಹಣ್ಣು, ಇದ್ರೊಳಗೆ ಇದು ಸಿಟ್ರಿಕ್ ಆ್ಯಸಿಡ್, ಸೇಮ್ ಸಿಟ್ರಿಕ್ ಆ್ಯಸಿಡ್. ಮೋಸಂಬಿ, ಲಿಂಬೆಹಣ್ಣು ಇದ್ರೊಳಗೆಲ್ಲ ಏನು ಇರ್ತೈತಿ, ಸಿಟ್ರಿಕ್ ಆ್ಯಸಿಡ್ ಇರ್ತೈತಿ. ನೆಕ್ಸ್ಟ್ ಇನ್ನು ಆ್ಯಂಟ್ ಸ್ಟಿಂಗ್ ಅಂತ, ಈ ಆ್ಯಂಟ್ ಸ್ಟಿಂಗ್ ಅಂತ ಆ್ಯಸಿಡ್ ಬರ್ತೈತಿ. ಅದ್ರದ್ದು ಆ್ಯಂಟ್ ಸ್ಟಿಂಗ್ ಅಂದರೆ ಈಗ ಇರಿಬಿ ಇರಂಗಿಲ್ಲ, ಇರಿಬಿ ಒಳಗೆ ಯಾವ ಆ್ಯಸಿಡ್ ಇರ್ತೈತೆ ಅಂದ್ರೆ ಮಿಥೆನಾಯಿಕ್ ಆ್ಯಸಿಡ್. ಈಗ ನಾವು ನೋಡಿರ್ತೀವಲ್ಲ ಇರಿಬ್ ಕರೆನ
ಕಡಿತಂದ್ರೆ ನಮಗೆ ಇಲ್ಲಿ ಗುಳ್ಳ ಹೆಂಗೆ ಆಕತಿ ಉರಿತೈತಲ್ಲ ಅದು ಎದಕ್ಕಂದ್ರೆ ಅದ್ರೊಳಗೆ ಮಿಥನಾಯಿಕ್ ಆ್ಯಸಿಡನ್ನು ರಿಲೀಸ್ ಮಾಡಿರ್ತೈತಿ ಯಾವುದೊಳು ಆ್ಯಂಟ್ ಇರಿಬಿ ಮಿಥನಾಯಿಕ್ ಆ್ಯಸಿಡ್. ಇನ್ ನೆಕ್ಸ್ಟ್ ನೆಟಲ್ ಸ್ಟಿಂಗ್ ಅಂದರೆ ಇದು ಅಂತ ಹುಳಾನ, ಇದು ಕಡಿದ್ರೆ ಯಾವುದು ಮಿಥನಾಯಿಕ್ ಆ್ಯಸಿಡ್. ಈಗ ಸಿಂಪಲಾಗಿ ನೀವು ಇಲ್ಲಿ ನೆನ್ಪಿಟ್ಕೋಬೋದು. ಒಟ್ಟು ಏನಾರ ಕಡಿತು ಗುಳ್ಳೆತ್ತಂದ್ರೆ ಯಾವ ಆ್ಯಸಿಡ್ ರಿಲೀಸ್ ಮಾಡಿರ್ತಾವು ಮಿಥನಾಯಿಕ್ ಆ್ಯಸಿಡ್. ಅಂದ್ರೆ ಮತ್ತು ಇರಿಬಿ ಮತ್ತು ಇದು ನೆಟಲ್ ಅಷ್ಟೇ ಮತ್ತು ಮಿಥನಾಯಿಕ್ ಆ್ಯಸಿಡ್. ವಿ ಅಂದರೆ ವೆನಿಗರ್, ಇದು ಉಲ್ಟಾ ಮಾಡಿದ್ರೆ ಎ ಆಕತಿ ಅಸಿಟಿಕ್ ಆ್ಯಸಿಡ್ ಅಂತ ನೆನ್ಪಿಟ್ಕೋಬೋದು. ಈ ಓ ಐತಿ ಇದನ್ನ ಅರ್ಧ ಮಾಡಿದ್ರೆ ಸಿ ಆಕತಿ ಸಿಟ್ರಿಕ್ ಆ್ಯಸಿಡ್, ಹಿಂಗೆ ನೆನ್ಪಿಟ್ಕೋಬೋದು. ಟ್ಯಾಮ್ರಿನ್ ಹೌದಾ, ಇದು ಟಾರ್ಟಾರಿಕ್ ಆ್ಯಸಿಡ್. ಇನ್ನು ಟೊಮ್ಯಾಟೊ ಒಳಗೆ 2 ಹೋದವು ಅದಕ್ಕೆ ಆಕ್ಸಿಲಿಕ್ ಆ್ಯಸಿಡ್, ಹಿಂಗೆ ನೆನ್ಪಿಟ್ಕೋಬೋದು. ಕರ್ಡ್ ಇದು ಲ್ಯಾಕ್ಟಿಕ್ ಹೌದಾ, ಈ ಲ್ಯಾಕ್ಟಿಕ್ ಅಂದರೆ ಇಲ್ಲೇ ಐತೆ ಹಾಲಿನ ಅಂಶ ಲ್ಯಾಕ್ಟಿಕ್ ಆ್ಯಸಿಡು. ಈ ಲಿಂಬೆ ಹಣ್ಣು ಮೋಸಂಬಿ ಆರೆಂಜು ಎಲ್ಲ ಸೇಮಲ್ಲ ಹೆಚ್ಚು ಕಮ್ಮಿ, ಇದ್ರೊಳಗೂ ಸಿಟ್ರಿಕ್ ಆ್ಯಸಿಡ್. ಇನ್ನು ಇರಿಬಿ ಕಡಿತಪ್ಪ ಅಂದರೆ ಆ್ಯಂಟ್ ಸ್ಟಿಂಗ್, ಇದ್ರೊಳಗೆ ಮಿಥನಾಯಿಕ್ ಆ್ಯಸಿಡ್. ಈಗ ನೆಟಲ್ ಸ್ಟಿಂಗ್ ಇದ್ರೊಳಗೂ ಮಿಥನಾಯಿಕ್ ಆ್ಯಸಿಡ್. ಈಗ ಕೆಲವೊಂದು ಬರ್ತಾವೆ ಅಲ್ಕಲೀಸ್ ಅನ್ನೋದು ಯಾರು ಕೇಳಿರಿ. ಅಲ್ಕಲೀಸ್ ಅಂದರೆ ಏನಂದ್ರೆ ಈಗ ನಮ್ಗೆ ಗೊತ್ತೈತಿ ಬೇಸ್ ಅಂದ್ರೆ ಅಷ್ಟಿಗೂ ಗೊತ್ತೈತಿ ಹೌದಾ, ಬೇಸ್ ಅಂದ್ರೆ ಅಷ್ಟು ಗೊತ್ತೈತಿ. ಯಾವ ಬೇಸ್ಗಳು ನಾವು ನೀರೊಳಗೆ ಏನಾರು ಹಾಕಿದ್ದೀವಿ, ಈ ನೀರೊಳಗೆ ಹಾಕೋಣ ಆಯ್ತಲ್ಲ, ಯಾವ ಡಿಸಾಲ್ವ್ ಹಾಕೋಲ್ಲ, ಯಾವ ಬೇಸ್ ಡಿಸಾಲ್ವ್ ಆಕತ್ತಲ್ಲ ಅದಕ್ಕೆ ಅಲ್ಕಲೀಸ್ ಅಂತ ಕರಿತೀವಿ ಹೌದಾ. ಎಲ್ಲ ಬೇಸು ಐತಲ್ಲ ಅಲ್ಕಲಿಗಳು ಇರಕ್ಕೆ ಸಾಧ್ಯ ಇಲ್ಲ. ಯಾವ ಬೇಸ್ ಐತಲ್ಲ ವಾಟರ್ ಒಳಗೆ ಸಾಲ್ಯುಬಲ್, ಯಾವ ಬೇಸ್ ವಾಟರ್ ಒಳಗೆ ಸಾಲ್ಯುಬಲ್ ಆಕತ್ತಲ್ಲ ಅದಕ್ಕೆ ನಾವು ಅಲ್ಕಲೀಸ್ ಅಂತ ಕರಿತೀವಿ. ಈ ವಾಟರ್ ಒಳಗೆ ಸಾಲ್ಯುಬಲ್ ಆಗೋ ಬೇಸ್ ಅಂದ್ರೆ ಅದಕ್ಕೆ ನಾವು ಏನಂತೀವಿ ಅಲ್ಕಲೀಸ್ ಅಂತೀವಿ. ಈ ಅಲ್ಕಲೀಸ್ ಹೆಂಗಿರ್ತತಂದ್ರೆ ಒಂಥರ ಸೋಪಿ ಇರ್ತತಿ. ಸೋಪಿ ಅಂದರೆ ಈಗ ಒಂಥರ ಸಾಬನ ಮುಟ್ಟನ ಹೆಂಗೆ ಬುರುಗ್ ಆಕತ್ತಲ್ಲ ಹಂಗೆ ಸೋಪಿ ಅಂದರೆ ಸೋಪ್ ಹೌದಲ್ಲ, ಸೋಪಿ ಇರ್ತತಿ. ಆಮೇಲೆ ಇದು ಬಿಟರ್ ಇರ್ತೈತಿ. ಈಗ ನಮ್ಗೆ ಗೊತ್ತಿರತೈತಿ ಆ್ಯಸಿಡ್ ಅಂದಮೇಲೆ ನಾರ್ಮಲಾಗಿ ಏನು ಇರತೈತಿ ಬಿಟರ್ ಇರತೈತಿ. ಬೇಸ್ ಇದ್ರೆ ಏನಿರತೈತಿ ಬಿಟರ್ ಇರತೈತಿ. ಆ್ಯಸಿಡ್ ಇದ್ರೆ ಏನಿರ್ತೈತಿ ಸೋರ್. ಆ್ಯಸಿಡ್ ಇದ್ರೆ ಸೋರ್ ಇರ್ತೈತಿ, ಬೇಸ್ ಇದ್ರೆ ಯಾವಾಗಲೂ ಬಿಟರ್ ಇರ್ತೈತಿ. ಯಾವ ಬೇಸ್ಗಳು ವಾಟರ್ ಒಳಗೆ ಡಿಸಾಲ್ವ್ ಆಕವು ಅಂಥ ಬೇಸಿಗೆ ನಾವು ಏನಂತ ಕರಿತೀವಿ ಅಲ್ಕಲೀಸ್. ಅವು ಅಲ್ಕಲೀಸ್ ನಾವು ಮುಟ್ಟಿ ಈಗ ಬೇಸನ್ನು ನಾವು ನೀರೊಳಗೆ ಹಾಕಿದ್ದೀವಿ ಅದು ಡಿಸಾಲ್ವ್ ಆತ, ಇದ್ರ ಒಳಗಿನ ಇದನ್ನ ಕೈ ಹಾಕಿ ಮುಟ್ಟಿದಾಗ ಏನಾಕತಿ ಸೋಪಿ ಅಂದರೆ ಜೇರಿತೈತಿ ಹೌದಾ.